545 PSI ನೇಮಕಾತಿಗಳಲ್ಲಾದಂತಹ ಆ ಗೋಲ್ಮಾಲ್ ಇದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು. 545 PSI ಹುದ್ದೆಗೆ ನೇಮಕಾತಿಯಲ್ಲಿ ಮತ್ತೊಂದು ವಿವಾದ. ಅಂತಿಮ ಆಯ್ಕೆ ಪಟ್ಟಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವಾಗಲೇ ನೇಮಕಾತಿಯ ಆದೇಶ ಹೊರಬಿದ್ದಿದೆ. ಎಲ್ಲ ಅಧಿಕಾರಿಗಳಿಗೆ ನೇಮಕಾತಿಯ ಪತ್ರ ವಿತರಣೆಗೆ ಡಿಜಿಪಿ ಸೂಚನೆ ಕೊಟ್ಟುಬಿಟ್ಟಿದ್ದಾರೆ. ಡಿಜಿಪಿಯ ಸೂಚನೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿರುವಂಥದ್ದು. ಸಿಂಧುತ್ವ ವೆರಿಫಿಕೇಶನ್ಗೆ ಸೂಚನೆ ಕೊಡಲಾಗಿದೆ. ಈಗಾಗಲೇ ನೇಮಕಾತಿ ಆದೇಶಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಸಿಂಧುತ್ವ ಪರಿಶೀಲನೆಯಲ್ಲಿ ಲೋಪ ಬಂದರೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ 545 PSI ಹುದ್ದೆಗಳ ನೇಮಕಾತಿಯಲ್ಲಿ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇಲ್ಲ, ಈಗಾಗಲೇ ಸಿಂಧುತ್ವಕ್ಕೆ ನಾವು DC ಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಷನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. ನಾನು ಹಾಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಬಿಡಿ ಆರ್ಡ್ರನ್ನ, ಆಮೇಲೆ ನೋಡ್ಕೊಳ್ಳೋಣ, ಸಿಂಧುತ್ವ ವೆರಿಫಿಕೇಷನ್ನಲ್ಲಿ ಏನಾದ್ರು ತಪ್ಪು ಬಂದಿದ್ದರೆ ಯಾವುದಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಾಯ್ತು. ಎಲ್ಲ ಅದೇ ಇದೆ, ಸಿಂಧುತ್ವ ವೆರಿಫಿಕೇಷನ್ ಆಗೋವರೆಗೂ ಮಾಡೋದಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, 545 PSI ಹುದ್ದೆಗಳ ನೇಮಕಾತಿಯ ವಿಚಾರ, ಅದರಲ್ಲಾದಂತಹ ಗೋಲ್ಮಾಲ್ ಬಿಜೆಪಿ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈ ವಿಚಾರಕ್ಕೆ ಮತ್ತೊಂದಿಷ್ಟು ಬೆಳವಣಿಗೆಗಳು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮಸೂದ್? ಪ್ರೇಮ್, 2020ರಿಂದ ಯಾಕೋ 545 PSI ಪರೀಕ್ಷೆ ಸಂಬಂಧಪಟ್ಟಂತೆ ಇನ್ನು ಅಭ್ಯರ್ಥಿಗಳು ಭಾಳ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಕೂಡ ಒಂದು ರೀತಿಯಲ್ಲಿ ಗ್ರಹಣ ಬಿಟ್ಟಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅವಾಂತರಗಳು ಒಂದರ ನಂತರ ಒಂದು ಆಗ್ತಾ ಇರುವಂಥದ್ದು. ಈಗ ಮರುಪರೀಕ್ಷೆ ಆದ ನಂತರ ಇನ್ನೂ ಕೂಡ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಮಾಡಿಲ್ಲ ಸರ್ಕಾರ. ಈ ಮಧ್ಯೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಕ್ಕೂ ಮುನ್ನವೇ ನೇಮಕಾತಿ ಆದೇಶ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳು ಸಭೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ವಿಚಾರ ಏನಂತಂದರೆ, ನಿಯಮಗಳನ್ನ ಡಿಪಾರ್ಟ್ಮೆಂಟ್ನವರೇ ಮೀರಿ ನೇಮಕಾತಿ ಆದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪ. ಯಾಕೆಂದರೆ ಏನೇ ನೇಮಕಾತಿ ಆದೇಶ ಕೊಡಬೇಕು ಅಂದರೂ ಕೂಡ ಹೈಕೋರ್ಟ್ ತೀರ್ಪಿಗೆ ಒಳಪಟ್ಟಿರಬೇಕು. ಈಗ ಮರುಪರೀಕ್ಷೆ ಜನವರಿನೆಲ್ಲ ಆಯಿತು. ಮರುಪರೀಕ್ಷೆಯಲ್ಲೂ ಕೂಡ ಮೌಲ್ಯಮಾಪನದಲ್ಲಿ ಅಕ್ರಮ ಆಗಿದೆ ಅಂತ ಒಂದಷ್ಟು ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅದರ ವಿಚಾರಣೆ ಕೂಡ ನಡೀತಾ ಇದೆ. ಅದರ ತೀರ್ಪು ಕೂಡ ಇನ್ನೂ ಬಂದಿಲ್ಲ. ಸರ್ಕಾರ ಏನೇನು ನಿರ್ಧಾರ ಮಾಡಬೇಕು ಅಂದರೆ ಹೈಕೋರ್ಟ್ಗೆ ತಿಳಿಸ್ಬಿಟ್ಟೇ ಮಾಡಬೇಕು. ಆದರೆ ನವೆಂಬರ್ 16ನೇ ತಾರೀಕು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಹಂತ ಹಂತವಾಗಿ 545 PSI ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ಕೋಬೇಕು. ಯಾರೆಲ್ಲ ನೇಮಕಾತಿಯಲ್ಲಿ ಆಗಿದ್ದಾರೆ ಅವ್ರಿಗೆ ನೇಮಕಾತಿ ಆದೇಶ ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡ್ತಾರೆ. ಇದಕ್ಕೆ ಸರ್ಕಾರನೂ ಕೂಡ ಒತ್ತಾಸೆಯಾಗಿ ನಿಂತಿರುವಂಥದ್ದು. ಇಲ್ಲಿ ಯಾರೆಲ್ಲ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಮಾಡಿದ್ರು ಅವ್ರಿಗೂ ಕೂಡ ವಂಚನೆ ಆಗುತ್ತೆ ಅನ್ನುವಂತಹ ಆರೋಪ ಕೂಡ ಇನ್ನೊಂದು ಕಡೆ ಕೇಳಿ ಬರ್ತಿದೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈಗ ಯಾಕೆ ತರಾತುರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಇವತ್ತು ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಹೇಳ್ತಾರೆ, ಜಾತಿ ಸಿಂಧುತ್ವ ಪರಿಶೀಲನೆ ಕೂಡ ನಾವು ಮಾಡ್ತಾ ಇದ್ದೇವೆ, ಅದನ್ನು ಕೂಡ ಜೊತೆಗಿಟ್ಕೊಂಡು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೇಮಕಾತಿ ಆದೇಶ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಡಿಪಾರ್ಟ್ಮೆಂಟ್ಗೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಮೌಲ್ಯಮಾಪನದಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಯಾರೆಲ್ಲ ಅಭ್ಯರ್ಥಿಗಳು ಹೋಗಿದ್ದಾರೆ ಅವ್ರಿಗೆ ಇಲ್ಲಿ ಆತಂಕ ಎದುರಾಗಿರುವಂಥದ್ದು. ಜೊತೆಗೆ ಸರ್ಕಾರದ ಈ ತರಾತುರಿ ನಿಯಮ ಏನಿದೆ, ತರಾತುರಿ ನಡೆ, ಇದು ಕೂಡ ಒಂದು ರೀತಿಯಲ್ಲಿ ಬಹಳ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿರುವಂಥದ್ದು. ಯಾವುದೇ ಸ್ಪಷ್ಟನೆ ಸರಿಯಾಗಿ ಕೊಡ್ತಾ ಇಲ್ಲ. ಆದರೆ ತರಾತುರಿಯಲ್ಲಿ ನೇಮಕಾತಿ ಆದೇಶವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಮಾಡೋಕ್ಕೂ ಮುಂಚೆ ಯಾಕೆ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಅಭ್ಯರ್ಥಿಗಳ ಪ್ರಶ್ನೆ. ಸರ್ಕಾರದಿಂದ ಸರಿಯಾದ ಸಮಜಾಯಿಷಿ ಸಿಗ್ತಾ ಇಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.